Hello everyone, welcome to Navras Maths Tutorials. Theorem 6.1 theorem ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ. If two lines intersect each other, then vertically opposite angles are equal ಅಂತ ಪ್ರೂವ್ ಮಾಡಬೇಕು. ಓಕೆ, ಥಿಯರಮ್ ಅದು. ಈಗ ನೋಡಿ, ಎ ಬಿ ಒಂದ್ ಲೈನ್ ಇದೆ, ಸಿ ಡಿ ಒಂದ್ ಲೈನ್ ಇದೆ, ಇಂಟರ್ಸೆಕ್ಟ್ ಆಗತ್ತೆ ಅಂತ ಅವರೇ ಕೊಟ್ಟಿದ್ದಾರೆ, ಈಚ್ ಅದರ್ ಇಂಟರ್ಸೆಕ್ಟ್ ಅಂತ. ಸೊ ನೋಡಿ, ಅಟ್ ಓ. ಸೊ ಬರ್ಕೊಂಡಿದ್ದೀನಿ, ಗಿವನ್ ಎ ಬಿ ಅಂಡ್ ಸಿ ಡಿ ಇಂಟರ್ಸೆಕ್ಟ್ ಅಟ್ ಓ. ಏನ್ ಪ್ರೂವ್ ಮಾಡ್ಬೇಕೀಗ ನಾವು? ಆಂಗಲ್ ಎ ಒ ಡಿ ನೋಡಿ, ಆಂಗಲ್ ಎ ಒ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಒ ಬಿ. ಓಕೆ, ಇನ್ನೊಂದು ಆಂಗಲ್ ಎ ಒ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಒ ಡಿ ಆರ್ ಡಿ ಒ ಬಿ. ಓಕೆ, ಇದನ್ನ ನಾವು ಪ್ರೂವ್ ಮಾಡ್ಬೇಕು. ಈಗ ನೋಡಿ, ಫಸ್ಟ್ ಎ ಬಿ ಅಷ್ಟೇ ನೋಡಿ, ಈ ಲೈನ್ ಅಷ್ಟೇ ನೋಡಿ. ಓಕೆ, ಈ ಲೈನ್ ಅಷ್ಟೇ ನೋಡಿದಾಗ ನೋಡಿ, ಎ ಒ ಸಿ ಪ್ಲಸ್ ಆಂಗಲ್ ಸಿ ಬಿ ಒ ಸಿ ಏನಾಗತ್ತೆ? ಆಡ್ ಮಾಡಿದ್ರೆ ನಮ್ಗೆ 180 ಆಗುತ್ತೆ. ಯಾಕೆ? ಲೀನಿಯರ್ ಪೇರ್. ಬರೆಯೋಣವಾ? ಆಂಗಲ್ ಎ ಒ ಸಿ ಪ್ಲಸ್ ಆಂಗಲ್ ಬಿ ಒ ಸಿ ಇಸ್ ಈಕ್ವಲ್ಸ್ ಟು 180. ಯಾಕೆ? ಲೀನಿಯರ್ ಪೇರ್. ರೀಸನ್ ಬರಿಬಹುದು ಅಲ್ವಾ? ಈ ಲೈನ್ ಒಂದೇ ನೋಡಿದಾಗ ಎ ಒ ಸಿ ಪ್ಲಸ್ ಬಿ ಒ ಸಿ ಲೀನಿಯರ್ ಪೇರ್ ಆಗುತ್ತೆ. ಅದೇ ರೀತಿ ಸಿ ಡಿ ಒಂದೇ ನೋಡ್ರಿ ಲೈನ್. ಈ ಸಿ ಡಿ ಒಂದೇ ಲೈನ್ ನೋಡಿದಾಗ ನಿಮ್ಗೆ ಆಂಗಲ್ ಬಿ ಒ ಸಿ ಪ್ಲಸ್ ಆಂಗಲ್ ಬಿ ಒ ಡಿ ಇವನು ಲೀನಿಯರ್ ಪೇರ್ ಆಗುತ್ತಲ್ವಾ? ಸೊ ಅದನ್ನು ಬರೆಯೋಣ ಇಲ್ಲಿ. ಬೈ ಟೇಕಿಂಗ್ ಎ ಬಿ ಆಸ್ ಲೈನ್, ನಿಮ್ಗೆ ಗೊತ್ತಿರ್ಲಿ ಅಂತ ಬರೀತಾ ಇದ್ದೀನಿ. ಎ ಬಿ ನೋಡ್ರಿ, ಎ ಬಿ ಲೈನ್. ಇಲ್ಲಿ ಬೈ ಟೇಕಿಂಗ್ ಸಿ ಡಿ ಲೈನ್. ಈ ಸಿ ಡಿ ಲೈನ್ ನೋಡಿದಾಗ ನಮ್ಗೆ ಆಂಗಲ್ ಬಿ ಒ ಸಿ ಪ್ಲಸ್ ಆಂಗಲ್ ನೋಡಿ, ಸಿ ಡಿ ಲೈನ್ ನೋಡಿ, ಬಿ ಒ ಸಿ ಪ್ಲಸ್ ಬಿ ಒ ಡಿ ಆರ್ ಡಿ ಒ ಬಿ ಇಸ್ ಈಕ್ವಲ್ಸ್ ಟು 180. ಇದಕ್ಕೂ ರೀಸನ್ ಲೀನಿಯರ್ ಪೇರ್ ಅಲ್ವಾ? ಈಗ ನೋಡಿ, ಇದನ್ನ ಈಕ್ವೇಶನ್ 1 ಅನ್ನೋಣ, ಇದನ್ನ ಈಕ್ವೇಶನ್ 2 ಅನ್ನೋಣ. ಈಗ ಆರ್ ಎಚ್ ಎಸ್ ಈಕ್ವಲ್ ಇದೆ ಅಲ್ವಾ? ಸೊ ಎಲ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್ ಅಲ್ವಾ? ಆರ್ ಎಚ್ ಎಸ್ ಆರ್ ಈಕ್ವಲ್, ಎಲ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್. ಅದಕ್ಕೆ ಫ್ರಮ್ 1 and 2 ಏನಂತ ಬರೆಯೋಣ? ಲೆಫ್ಟ್ ಸೈಡ್ ಒಂದೇ ಬರೆಯೋಣ, ಎಲ್ ಎಚ್ ಎಸ್ ಒಂದೇ ಬರೆಯೋಣ. ಆಂಗಲ್ ಎ ಒ ಸಿ ಪ್ಲಸ್ ಆಂಗಲ್ ಬಿ ಒ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಒ ಸಿ ಪ್ಲಸ್ ಆಂಗಲ್ ಡಿ ಒ ಬಿ ಆರ್ ಬಿ ಒ ಡಿ ಯಾವ್ದಾದ್ರು ಬರಿಬಹುದು. ಆದ್ರೆ ಒಂದೇ ಬರಿಬೇಕಲ್ವಾ ಎಲ್ಲ ಕಡೆ? ಇಲ್ಲಿನೂ ನಾನು ಬಿ ಒ ಡಿ ಬರಿಬೇಕಾಗಿತ್ತು, ಬರ್ದ್ಬಿಡ್ತೀನಿ. ಬಿ ಒ ಡಿ, ಇಲ್ಲಿನೂ ಬಿ ಒ ಡಿ. ಓಕೆ, ಈಗ ನೋಡಿ, ಈ ಆಂಗಲ್ ಬಿ ಒ ಸಿ ಇದೆ ಅಲ್ವಾ, ಇದನ್ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ? ಇಲ್ಲಿ ಒಂದು ಆಂಗಲ್ ಬಿ ಒ ಸಿ ಇದೆ, ಕ್ಯಾನ್ಸಲ್ ಆಗತ್ತಲ್ವಾ? ಬಿ ಒ ಸಿ ಮೈನಸ್ ಬಿ ಒ ಸಿ ಆದ್ರೆ ಹಂಗೆ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು ಅಲ್ವಾ? ಸೊ ಏನ್ ಉಳಿತು ನಮ್ಗೆ? ಆಂಗಲ್ ಎ ಒ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಒ ಡಿ. ನೋಡಿ, ಇದನ್ನೆಲ್ವಾ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ದು? ನೋಡಿ, ಪ್ರೂವ್ ಮಾಡಿ ಅಂತ ಹೇಳಿದ್ದು ಒಂದ್ ಮಾಡಿದ್ವಿ. ಓಕೆ, ಈಗ ಒಂದು ಆನ್ಸರ್. ಈಗ ಇನ್ನೊಂದು, ಇದನ್ನು ಅದೇ ರೀತಿ ಮಾಡೋಣ. ಕನ್ಫ್ಯೂಸ್ ಆಗೋದು ಬೇಡ. ಸೊ ನೋಡಿ, ಎ ಬಿ ಲೈನ್ ನೋಡಿ, ಎ ಬಿ ಲೈನ್ ನೋಡಿದಾಗ ಆಂಗಲ್ ಎ ಒ ಡಿ ಪ್ಲಸ್ ಆಂಗಲ್ ಬಿ ಒ ಡಿ, ಆಂಗಲ್ ಎ ಒ ಡಿ ಪ್ಲಸ್ ಆಂಗಲ್ ಬಿ ಒ ಡಿ is equal to 180 degree. Same reason, linear pair. ನೋಡಿ, ಸಿ ಡಿ ಲೈನ್ ನೋಡ್ರಿ, ಸಿ ಡಿ ಲೈನ್ ನೋಡಿದಾಗ ಏನಾಗುತ್ತೆ? ಆಂಗಲ್ ಬಿ ಒ ಸಿ ಪ್ಲಸ್ ಆಂಗಲ್ ಬಿ ಒ ಡಿ ಅಲ್ವಾ? ಲೀನಿಯರ್ ಪೇರ್ ಆಗುತ್ತಲ್ವಾ? ಈ ಆಂಗಲ್ ಅಂಡ್ ಈ ಆಂಗಲ್. ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಒ ಸಿ
ಪ್ಲಸ್ ಆಂಗಲ್ BOD ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೇಮ್ ರೀಸನ್ ಬರೆಯೋಣ, ಲೀನಿಯರ್ ಪೇರ್. ಈಗ ಇಲ್ಲಿನೂ ಸೇಮ್, LHS if RHS are equal, LHS must be equal. ಓಕೆ, ಫ್ರಮ್ 1 and 2. ಇಲ್ಲಿನೂ 1 ಅಂತ ಬರ್ಕೊಳ್ಳೋಣ, ಇಲ್ಲಂದ್ರೆ ಇಲ್ಲಿ 3 ಅಂತ ಬರ್ಕೊಳ್ಳೋಣ. ಅಲ್ಲಿ 1 ಅಂತ ಬರ್ಕೊಂಡಿದ್ವಲ್ವಾ, 3, 4. ಫ್ರಮ್ 3 and 4 ಏನಂತ ಬರಿಬೋದು ನಾವು? ಆಂಗಲ್ AOD ಪ್ಲಸ್ ಆಂಗಲ್ BOD is equals to angle BOC ಪ್ಲಸ್ ಆಂಗಲ್ BOD. ಈಗ ನೋಡಿ, ಎರಡು ಸೈಡ್ ಆಂಗಲ್ BOD ಇದೆ, ಇದನ್ನ ಕ್ಯಾನ್ಸಲ್ ಮಾಡ್ಬೋದಲ್ವಾ? ನೋಡಿ, ಸೊ ಏನ್ ಉಳಿತು? ಆಂಗಲ್ AOD ಇಸ್ ಈಕ್ವಲ್ಸ್ ಟು ಆಂಗಲ್ BOC ಆರ್ COB, ಎರಡು ಒಂದೇ. ಓಕೆ, ಸೊ ಅದನ್ನೇ ಬರೆಯೋಣ. ಇಲ್ಲಿ ಬರಿತೀನಿ, ಆಂಗಲ್ AOC ಇಸ್ ಈಕ್ವಲ್ COB, ಯಾವ್ದಾದ್ರು ಬರಿಬೋದು. ಅಲ್ಲಿ COB ಅಂತ ಬರ್ದಿದೀವಿ, ಇಲ್ಲಿ BOC ಅಂತ ಬರ್ದಿದೀವಿ. ಓಕೆ, ಅವ್ರು ಅದನ್ನೇ ಅಲ್ವಾ ಹೇಳಿದ್ದು ಪ್ರೂವ್ ಮಾಡೋದಿಕ್ಕೆ. ಸೊ ದಿಸ್ ಈಸ್ ಒನ್ ಆನ್ಸರ್. ಓಕೆ, ಪ್ರೂವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಒನ್.